ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಾಲೂಕಿನಲ್ಲಿ 57 ಅರ್ಜಿ ರಿಜೆಕ್ಟ್ ಮಾಡಿರುವ ಜಮೀನಿನ ಗ್ರಾಮವಾರು ವಿವರ: ಯಶವಂತ ನಗರ 144.4, ನಾರಾಯಣಪುರ 5.92, ಧರ್ಮಪುರ 102, ಲಕ್ಷ್ಮೀಪುರ 270.3, ಸಂಡೂರು 298, ಕೃಷ್ಣನಗರ 345, ದೌಲತ್ಪುರ 99.09, ಮುರಾರಿಪುರ 254, ರಣಜಿತ್ಪುರ 35, ಭುಜಂಗನಗರ 55, ನರಸಿಂಗಾಪುರ 237, ವಿಠಲ್ ನಗರ 157, ರಾಮಗಢ 25, ಸುಶೀಲಾನಗರ 162, ಸಿದ್ದಾಪುರ 43, ಜೈಸಿಂಗ್ಪುರ 103, ತಾರಾನಗರ 292, ಕುರಿಕೊಪ್ಪ 733, ದರೋಜಿ 551, ವಿಠಲ್ಪುರ 594, ತುಮಟಿ 184, ಹಾವಿನಮಡಗು 159, ರಾಜಾಪುರ 313, ಹುಬ್ಬಳ್ಳಿ 170, ಕೆರೆರಾಂಪುರ 158, ಇವು ಮಲ್ಲಾಪುರ 53, ನಾಗ್ಲಾಪುರ 100, ಬನ್ನಿಹಟ್ಟಿ 291, ಎಸ್ ಗಂಗಲಪುರ 65, ಎಂ ಗಂಗಲ್ಪುರ 109, ಎಂ ಗುಂಡ್ಲುಹಳ್ಳಿ 391, ಎಂ ಲಕ್ಲಳ್ಳಿ 404, ಮೆಟ್ರಿಗೆ 249, ಎಂ ರಾಮಸಾಗರ 126, ಕೊಡಲು 383, ಮಾಳಾಪುರ 164, ಲಿಂಗದಳ್ಳಿ 175, ಮರುಟ್ಲ 24, ಅಂತಃಪುರ 548, ಚಿಕ್ಕಂತಪುರ 288, ಎರಬನಹಳ್ಳಿ 119, ಜೋಗ 328, ತಾಳೂರು 392, ಜೋರ್ನೂರು 16.90, ಹಿರೇಕೆರೆಯಾಗಿನಹಳ್ಳಿ 10.11, ಸವೇನಹಳ್ಳಿ 407, ಬಂಡ್ರಿ 740, ಕಾಳಿಂಗಗೆರೆ 246, ಅಂಕಮ್ಮನಾಳ 540, ಡಿ ಮಲ್ಲಾಪುರ 542, ಸೋಮಲಾಪುರ 90, ತಿಪ್ಪನಮರಡಿ 75, ಗೋಲಿಂಗನಹಳ್ಳಿ 730, ತುಳಸಿಗೆರೆ 791, ಬೊಮ್ಮಘಟ್ಟ 13.40, ದೇವರಗುಡ್ಡೇನಹಳ್ಳಿ 154, ಗೌರಿಪುರ 126, ಎಸ್ ಓಬಳಾಪುರ 210, ಅಗ್ರಹಾರ 14.97, ಚಿಕ್ಕಕೆರೆಯಾಗಿನಹಳ್ಳಿ 570, ಹುಲಿಕುಂಟೆ 73.424, ಮಲ್ಲಾಪುರ 1334, ನಡಗುರ್ತಿ 608, ಯರ್ದಮ್ಮನಹಳ್ಳಿ 552, ಜಿಗೇನಹಳ್ಳಿ 145, ಕನಕಪುರ 479, ಚನ್ನಪ್ಪನಹಳ್ಳಿ 263. ಇಷ್ಟು ಎಕರೆ ಭೂಮಿಯಲ್ಲಿ ಕೃಷಿ ಮಾಡುವ ರೈತರಿಗೆ ಪಟ್ಟ ಕೊಡದೆ ಬೇರೆ ಉದ್ದೇಶಕ್ಕಾಗಿ ಬೇಕೆಂದು ಅರ್ಜಿ 57ನಲ್ಲಿ ಪಟ್ಟ ಕೊಡುವುದೇ ಇದ್ದಾರೆ. ಈ ಜಮೀನು ಗೋಮಾಳಕ್ಕೆ ದನಕರುಗಳಿಗೆ ಮೇಯಲು ಬೇಕು ಎಂದು ಅರ್ಜಿಯನ್ನು ವಿಲೆ ಮಾಡಿರುತ್ತಾರೆ. ವರದಿ ಅಂಜಿನಪ್ಪ ಚೆಲವಾದಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಇಂದಿರಾ ಕ್ಯಾಂಟೀನ್ ಏನು ಬಡವರ ಪರವಾಗಿ ಬಡವರ ಹಸಿವನ್ನು ನೀಗಿಸುವುದಕ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಯಾವ ತರ ಉದ್ಘಾಟನೆ ಮಾಡ್ತಾ ಇದಾರೋ ಅದೇ ರೀತಿ, ಯಾಕಂದ್ರೆ ನಮ್ಮ ಕುರಗುಪ್ಪ ಪುರಸಭೆಯಲ್ಲಿ ಮಾನ್ಯ ನಮ್ಮ ಶಾಸಕರು ಯಾವತ್ತು ಇದನ್ನು ಉದ್ಘಾಟನೆ ಮಾಡ್ತಾರಪ್ಪ ಅಂತ ಹೇಳಿ ನಮ್ಮ ಕುರೆಗುಪ್ಪ ಪುರಸಭೆ ಅಂದ್ರೆ ಸುತ್ತಮುತ್ತಲು ಗ್ರಾಮಗಳಿಂದ ಇರ್ತಕ್ಕಂಥ ಇಲ್ಲಿ ಇಂಟರ್ನ್ಯಾಷನಲ್ ಫ್ಯಾಕ್ಟರಿ ಇದೆ, ಜಿಂದಾಲ್ ಅವಲಂಬಿಸಿರ್ತಕ್ಕಂಥ ಅನ್ಯ ರಾಜ್ಯಗಳು ಕಾರ್ಮಿಕರು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಹಸಿವಿನಿಂದ ನರಳ್ತಿದಾರ. ಯಾಕಂದ್ರೆ ಇಲ್ಲಿ ಫ್ಯಾಕ್ಟರಿ ಅನ್ನೋದಕ್ಕೋಸ್ಕರ ಈ ನಮ್ಮ ಇಂದಿರಾ ಕ್ಯಾಂಟೀನ್ ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ 10 ರೂಪಾಯಿ ಕೊಟ್ರೆ ಇಲ್ಲಿ ತಿಂಡಿ ಊಟ ಎಲ್ಲ ಸಿಗ್ತದೆ. ಅದನ್ನ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರನ್ನ ನಾವು ಎಷ್ಟು ಅವ್ರನ್ನ
ನಾವು ಗೌರವಪೂರ್ವಕವಾಗಿ ಎಷ್ಟು ನಾವು ಶ್ಲಾಘನೆ ಮಾಡಿದ್ರು ಕೂಡ ಸಾಲದು. ಯಾಕಂದ್ರೆ ಎಲ್ಲಾ ಪುರಸಭೆಗಳು ಕೂಡ ಆಗ್ಯಾವ, ನಮ್ಮ ಕುರೆಕೊಪ್ಪ ಪುರಸಭೆಯಲ್ಲಿ ಆಗಿದ್ದಿಲ್ಲ. ಆ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಒಟ್ಟುಗೂಡಿ ಮಾನ್ಯ ಸಂಸದರನ್ನ ಹಾಗೂ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ನವ್ರನ್ನ ನಾವೆಲ್ಲರೂ ಕೇಳಿಕೊಂಡಾಗ ಇನ್ನ ಒಂದು 15 ದಿನದೊಳಗೆ ನಿಮ್ಮ ಕಾರ್ಯಕ್ರಮವನ್ನು ನಾವೇ ಬಂದು ನೆರವೇರಿಸಿಕೊಡ್ತೀವಿ, ಅದನ್ನ ಬಡವರಿಗೆ ಅರ್ಪಿಸೋಣ ಎಲ್ಲರೂ ಸೇರಂದಾಗ ನಾವೆಲ್ಲರೂ ಸಂತೋಷದಿಂದ ಇವತ್ತೆಲ್ಲ ಇಲ್ಲೇನು ಬಂದು ಸೇರಿವಲ್ಲ, ಇದು ಸರ್ಕಾರದ ಕಾರ್ಯಕ್ರಮ, ಮಾನ್ಯ ಶಾಸಕರ ಕಾರ್ಯಕ್ರಮ ಇದು. ಅದಕ್ಕೆ ನಾವೆಲ್ಲರೂ ಬಂದು ಅವರಿಗೆ ನಾವು ಒತ್ತು ಕೊಟ್ಟು ಅವರಿಗೆ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡ್ತೇವೆ. ಅದಕ್ಕೆ ಮೇಡಮ್ನವರು ಕೂಡ ಯಾವತ್ತೂ ಕೂಡ, ಯಾಕಂದ್ರೆ ನಾನು ಇಲ್ಲಿ ಸಾರ್ವಜನಿಕವಾಗಿ ಒಂದು ಮಾತು ಹೇಳಲೇಬೇಕು, ಯಾವತ್ತೂ ಕೂಡ ಅಮ್ಮ ಗೆದ್ದ ಮೇಲೆ ಆ ಪಕ್ಷ ಈ ಪಕ್ಷ ಅಂತ ಯಾವತ್ತೂ ಕೂಡ ಮಾಡಿಲ್ಲ. ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಹತ್ರ ಕರ್ಕೊಂಡು ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಏನೇನು ಸವಲತ್ತು ಕೊಡ್ಬೇಕು ಅವನ್ನೆಲ್ಲ ಕೊಟ್ಟಂತ ಬಂದಾರ. ಅದಕ್ಕೆ ನಾವು ಪುರಸಭೆ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನನಗೆ ಯಾಕಂದ್ರೆ ಮಾತನಾಡಲು ಸಮಯ ಇಲ್ಲ, ಮೇಡಮ್ನವರು ಅವರೊಬ್ಬರೇ ಮಾತಾಡ್ಬೇಕಾಯ್ತು. ನನಗೆ ಒಂದೆರಡು ಮಾತಾಡಕ ಮಾನ್ಯ ಶಾಸಕರು ಅನುಕೂಲ ಮಾಡಿಕೊಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಮಿಕ ವರ್ಗದವರಿಗೆ ಬಡ ಜನರಿಗೆ ಇವತ್ತು ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಇದರೆಲ್ಲರದ್ದು ಸದುಪಯೋಗ ತಾವು ಪಡ್ಕೋಬೇಕು, ಹಾಗೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಹಾಗೆಯೇ ಆಹಾರವನ್ನು ಪೋಲ್ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ದೇಶದಲ್ಲಿ ನಮ್ಮ ರೈತರು ಸಾಕಷ್ಟು ಜನ ಅವರು ಬಿಸಿಲನ್ನು, ಗಾಳಿಯನ್ನು, ಮಳೆಯನ್ನು ಉಂಡು ನಮಗೋಸ್ಕರ ಆಹಾರ ಉತ್ಪಾದನೆ ಮಾಡ್ತಾರೆ. ನಾವೆಲ್ಲ ಇಲ್ಲಿ ಆಹಾರ ಪೋಲ್ ಮಾಡಿದರೆ ನಮ್ಮ ರೈತರಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಆಮೇಲೆ ನಾವು ದುಡ್ಡು ಕೊಟ್ಟಿವಿ ಹೆಚ್ಚಿಗೆ ಹಾಕ್ಸ್ಕೊಂಡು ವೇಸ್ಟ್ ಮಾಡೋಣ ಅನ್ನೋದು ಬೇಡ. ಪ್ರತಿಯೊಂದು ಅಗಳಿಂದ ಬೆಲೆ ಕೂಡ ಮನುಷ್ಯನಿಗೆ ಗೊತ್ತಾಗಿರ್ಬೇಕು. ಪ್ರತಿಯೊಂದು ಅಗಳನ್ನು ಕೂಡ ನಾವು ಗೌರವದಿಂದ ಕಾಣಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನನ್ನ ತುಂಬ ಕಾರ್ಯದ ಒತ್ತಡದಲ್ಲಿ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು, ಆಮೇಲೆ ನಾನು ನಿನ್ನೆಯಿಂದ ನನ್ನ ನನ್ನ ಅಧಿವೇಶನದಲ್ಲಿ ಅಂಗಜಭಂಗ ಶಿವಾಂಗ ಸಂಗ ಗುರುಂಗ ಜಂಗಮಾಚಾರ್ಯರಿಗೆ ಸೋಣಿಯ ಲೀಲಾದಿ ಸರದಿ ಸೋಣಿಯ ಅಂಗಜಭಂಗ ಶಿವಾಂಗ ಸಂಗ ಗುರುಂಗ ಜಂಗಮಾಚಾರ್ಯರಿಗೆ ಹರ ಬಡ ವರ್ಗದವರಿಗೆ ಯಾವಾಗಲೂ ನಾವು ಪರಿಶುದ್ಧ ಮನಸ್ಸಿಂದ ಅವರಿಗೆ ನಾವು ಊಟ ಕೊಟ್ಟರೆ ನಮಗೂ ಒಳ್ಳೇದಾಗುತ್ತೆ. ಎಲ್ಲೋ ಒಂದು ಕಡೆಯಿಂದ ಭಗವಂತ ನಮಗೂ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಯಾರು ಹೊಟ್ಟೆ ಹಸಿವಿನಿಂದ ಬಳಲ್ತಾರೆ ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವರು ಆ ಸಂತೃಪ್ತಿಯಿಂದ ನಮಗೇನು ಆಶೀರ್ವಾದ ಮಾಡ್ತಾರೆ. ಇವತ್ತು ತೃಪ್ತಿಯಾಗಿ ನಾನು ಊಟ ಮಾಡಿದ್ನಪ್ಪ, ನನಗೆ ಯಾರು ಅನ್ನ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿಟ್ಟಿರ್ಲಪ್ಪ ದೇವರು ಅಂತ ಆಶೀರ್ವಾದ ಮಾಡಿದರೆ ಅದು ತಲಾಂತರಕ್ಕೂ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನ ಕಾಪಾಡ್ತೈತಿ. ಇಲ್ಲಿ ಸಾಕಷ್ಟು ಜನ ತಾಯಂದಿರಿದ್ದಾರೆ. ನಾವು ಯಾರಿಗಾದ್ರೂ ಊಟಕ್ಕೆ ಬಡಿಸಿದ್ರೆ ಎಷ್ಟು ಸಂತೃಪ್ತಿ ಆಗುತ್ತೆ ಅಲ್ವಮ್ಮ? ಯಾರಾದರೂ ನಾವು ಮಾಡಿದ ಅನ್ನ ಇಲ್ಲ ಇವತ್ತು ನೀವು ಮಾಡಿದ ಅಡುಗೆ ಚೆನ್ನಾಗಿದೆ ಅಂದರೆ ಭಾಳ ಖುಷಿ ಆಗ್ತದಲ್ಲ.
ಅಂಥ ಒಂದು ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳಿದ್ದೀನಿ. ನಾವು ಕೂಡ ಹೆಣ್ಮಕ್ಳು ಎಷ್ಟೊಂದು ಜನ ನನ್ನ ಅಕ್ಕ ತಂಗಿಯರು ಕೂಡ ಇಲ್ಲಿದ್ದಾರೆ. ಯಾಕಂದರೆ ಒಬ್ಬ ಮಹಿಳೆಯಾಗಿ ನಾನು ಕೂಡ ನಮ್ಮ ಮನೆಗೆ ಯಾರೇ ಬರಲಿ ಅವ್ರಿಗೆ ತೃಪ್ತಿಯಿಂದ ಊಟ ಬಡಿಸ್ಬೇಕು, ಅವ್ರ ಮುಖದಲ್ಲಿ ಒಂದು ನಗು ಕಾಣಬೇಕು, ಸಂತೋಷದ ನಗು ಕಾಣಬೇಕಪ್ಪ, ಇವತ್ತು ನಿಮ್ಮ ಕಡೆಯಿಂದ ನನಗೆ ಹೊಟ್ಟೆ ತುಂಬಿಸ್ತೀರಿ ನೀವು ಅಂತೇಳಿ. ಮನುಷ್ಯ ಪ್ರಪಂಚದಲ್ಲಿ ಎಲ್ಲದೂ ಬೇಕು ಬೇಕು ಅಂತಾನೆ, ಆದರೆ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ನೀವು ಎಷ್ಟೇ ಒತ್ತಾಯ ಮಾಡಿ ಬಡಿಸಿದ್ರು ಕೂಡ ಅವನು ಒಂದು ತುತ್ತು ಕೂಡ ಹೆಚ್ಚಿಗೆ ತಿನ್ನಲಾರ, ಸಾಕಮ್ಮ ಅಂತಾನೆ. ಹೌದಾ? ಯಾಕಂದರೆ ಅನ್ನಪೂರ್ಣೇಶ್ವರಿ ತಾಯಿ ಅಷ್ಟು ತೃಪ್ತಿಯನ್ನು ನಮ್ಮ ಒಂದು 5 ಇಂಚು ಹೊಟ್ಟೆಯಲ್ಲಿ ತುಂಬಿಸ್ಬಿಟ್ಟಾಳೆ. ಸಾಕು ಅಂತಕ್ಕಂಥದ್ದು ಮನುಷ್ಯ ಅದೊಂದೇ, ಊಟ ಆದ ತಕ್ಷಣನೇ ಸಾಕಪ್ಪ ಅಂತಂತೀವಿ. ಹೆಚ್ಚಿಗೆ ನಾವು ತಿಂತೀವ? ಇಲ್ಲಲ್ಲ, ಸಾಕಪ್ಪ ಹೊಟ್ಟೆ ತುಂಬ್ತೀವಿ, ಇನ್ನು ಸಾಕು ಇನ್ನೇನು ಬೇಡ ಅಂತಂತೀವಿ. ಅಂಥ ಒಂದು ತೃಪ್ತಿಯನ್ನು ಕೊಡ್ತಕ್ಕಂಥ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಎಲ್ಲ ಬಡವರ ಬದುಕಿನಲ್ಲಿ ನೆಮ್ಮದಿಯನ್ನು ತುಂಬಬೇಕು ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಯೋಜನೆಯನ್ನು ಇವತ್ತು ನಮ್ಮ ಎಲ್ಲ ಕೃಪಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು ಕೂಡ ಒಟ್ಟಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಒಂದು ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ. ಅವ್ರದ್ದು ಕೂಡ ಸಾಕಷ್ಟು ಶ್ರಮ ಇದೆ. ಇದೆಲ್ಲ ಎಲ್ಲರೂ ನಮ್ಮ ಜೊತೆಗೆ ನಿಂತು ಇವತ್ತು ಕೆಲಸ ಮಾಡಿರೋದಕ್ಕೆ ಇವತ್ತು ಈ ಭಾಗದ ಎಲ್ಲ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಒಂದು ಯೋಜನೆಯಲ್ಲಿ ಒಂದು ನಮ್ಮ ಇಂದಿರಾ ಕ್ಯಾಂಟೀನು. ಯಾಕಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಕನಸು ಅವ್ರದ್ದು. ನನ್ನ ಆಡಳಿತಾವಧಿಯಲ್ಲಿ ಯಾವುದೇ ಒಬ್ಬ ಬಡವ ಕೂಡ ಹಸಿವಿನಿಂದ ಬಳಲಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿರ್ಬೋದು 5 ಪಂಚ ಗ್ಯಾರಂಟಿಗಳನ್ನ ನಾವು ಈಗಾಗಲೇ ಜಾರಿ ಮಾಡಿದ್ದೀವಿ. ಅದರ ಫಲಾನುಭವಿಗಳು ತಾವೆಲ್ಲರೂ ಇದ್ದೀರಿ. ಆದರೂ ಈ ಭಾಗದಲ್ಲಿ ನಮ್ಮ ತೋರಣಗಲ್ಲು ಮತ್ತು ಕುಡುತಿನಿ ಭಾಗದಲ್ಲಿ ಹೆಚ್ಚು ಶ್ರಮಿಕರು ಮತ್ತು ಕಾರ್ಮಿಕ ವರ್ಗದವರು ಹೆಚ್ಚಾಗಿರೋದ್ರಿಂದ ಅವರು ಶಿಫ್ಟ್ ವೈಸ್ ಕೆಲಸಕ್ಕೆ ಬರ್ತಾರೆ. ಕೆಲವೊಂದು ಸಲ ಮನೆಯಲ್ಲಿ ಹೆಣ್ಮಕ್ಳು ಕೆಲವೊಂದು ಸಲ ಯಾವುದೋ ಕಾರ್ಯದ ಒತ್ತಡದಿಂದ ಅವರಿಗೆ ಆಹಾರವನ್ನು ತಯಾರು ಮಾಡಿಕೊಡೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಮಾನ್ಯ ಸಂಸದರು ಮತ್ತು ನಾವು ಚರ್ಚೆ ಮಾಡಿ ಈ ಭಾಗದಲ್ಲಿ ತೋರಣಗಲ್ಲು ಮತ್ತು ಕುಡುತಿನಿ ಭಾಗದಲ್ಲಿ ಎಲ್ಲ ಒಂದು ಹಸಿವಿನಿಂದ ಯಾರು ಕೆಲಸ ಮಾಡಬಾರ್ದು, ಕಾರ್ಮಿಕ ವರ್ಗದವರು ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಜನ ಇಲ್ಲಿ, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು 2 ಕಡೆ ಕುಡುತಿನಿಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ, ಹಾಗೆಯೇ ಇಲ್ಲಿ ಕೂಡ ಪ್ರಾರಂಭ ಮಾಡಿದ್ವಿ. ಇದು ಬರೀ ನಮ್ಮ ಒಂದು ಕ್ಷೇತ್ರದ ಜನ, ನಮ್ಮ ಒಂದು ತೋರಣಗಲ್ಲಿನ ಜನರನ್ನು ಮಾತ್ರ ಉದ್ದೇಶವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಕೆಲಸಕ್ಕೋಸ್ಕರ ವಲಸೆ ಬಂದಿದ್ದಾರೆ. ಎಷ್ಟೋ ಜನ ಇಲ್ಲಿ ಕಾರ್ಮಿಕ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಇಂದಿರಾ ಕ್ಯಾಂಟೀನ್ ಒಂದು ಸೇವೆಯನ್ನು ಇಲ್ಲಿ ಒದಗಿಸಲಾಗಿದೆ. ನಾನು ಇಲ್ಲಿ ಇದನ್ನು ಒಂದು ಇಂದಿರಾ ಕ್ಯಾಂಟೀನ್ ಒಂದು ಮೇಲುಸ್ತರದವರು ಕೂಡ ಇದ್ದೀನಿ. ಅಧಿವೇಶನದಲ್ಲಿ ನಿನ್ನೆ ಕುಡಿತದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಅಧಿವೇಶನದಲ್ಲಿ. ಯಾಕಂದರೆ ಸಾಕಷ್ಟು ಜನ ಹೆಣ್ಮಕ್ಳು ನನ್ನಲ್ಲಿ ದೂರು ಮಾಡಿದರು. ಏನು ಅಂತಂದರೆ ಈ CH ಮಿಶ್ರಿತ ಸೇಂದಿಯನ್ನು ಕುಡಿದು ಸಾಕಷ್ಟು ಜನ ತಮ್ಮ ಒಂದು ಜೀವನ ಕಳ್ಕೊಂಡಿರ್ತಕ್ಕಂಥದ್ದು. ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ರು. ನಾನು ಸಾಕಷ್ಟು ಹಳ್ಳಿಗಳಲ್ಲಿ ಹೋದರೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ವಿಧವೆಯರಾಗ್ಬಿಟ್ಟಿದ್ದಾರೆ. ಏನಾಯಿತು, ಏನಾದರೂ ಒಂದು ಕೆಲಸ ಕೊಡ್ಸಮ್ಮ ಅಂತ ಕೇಳ್ತಾರೆ. ಏನಾಯಿತು, ಏನಾಗಿ ಸತ್ತರು ನಿಮ್ಮ ಮನೆಯವರು ಅಂದರೆ ಎಲ್ಲರೂ ಹೇಳೋದು ಒಂದೇ ಮಾತು, ಕುಡಿದು ಸತ್ನಮ್ಮ ಅಂತಂದೇಳಿ. ಹಾಗೆ ನೀವು ನಿಮ್ಮ ಏನೋ ಕ್ಷಣಿಕ ಸುಖಕ್ಕೋಸ್ಕರ ನೀವು ಕುಡಿದು ನಿಮ್ಮ ಒಂದು ಕುಟುಂಬವನ್ನು ನೀವು ಯಾರೋ ಕತ್ಲೆಯಲ್ಲಿ ದುಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ನಿಮ್ಗೆ ಏನಾದರೂ ಕ್ಷಣಿಕವಾಗಿ ಅದು ಕಿಕ್ ಕೊಡ್ಬೋದು, ಆದರೆ ನೀವು ಕುಟುಂಬವನ್ನು ಸಂತೋಷವಾಗಿಟ್ಟಾಗ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿ ನಗ್ನಾಗ್ತಾ ಇದ್ದಾಗ ಆ ಕಿಕ್ ಮುಂದೆ ಈ ಕಿಕ್ಕೇನು ದೊಡ್ಡದಲ್ಲ. ದಯಮಾಡಿ ನಾನೆಲ್ಲ ಒಂದು ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡ್ಕೊಳ್ತೀನಿ, ಆ ಥರದ ಒಂದು ರಾಸಾಯನಿಕ ಮಿಶ್ರಿತ ಸೇಂದಿಯನ್ನು ಸೇವನೆ ಮಾಡಿ ಆ ಥರದ ಒಂದು ಅಭ್ಯಾಸವನ್ನು ಬಿಟ್ಟುಬಿಡಿ. ನಿಮ್ಮ ಕುಟುಂಬದ ಒಳಿತಿಗೋಸ್ಕರ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಒಂದು ಸುಭದ್ರ ಜೀವನಕ್ಕೋಸ್ಕರ ಈ ಥರದ ಒಂದು ಚಟವನ್ನು ಬಿಟ್ಟುಬಿಡಿ. ನಾನು ಕೂಡ ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನಾನು ನಿನ್ನೆಯನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ PS ಅವ್ರ ಹತ್ರ ಕೂಡ ಮಾತಾಡಿ ಬಂದಿದ್ದೀನಿ. ಯಾಕಂದರೆ ಎಲ್ಲ ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಸರ್ ನಮ್ಮ ಕಡೆಗೆ. ನಮ್ಮ ಹೆಣ್ಮಕ್ಳು 10 ಗಂಟೆ ಆದಮೇಲೆ ನಾವು ಖಾಲಿ ಇರ್ತೀವಿ ಮೇಡಮ್, ನಮ್ಗೆ ಏನಾದರೂ ಒಂದು ಕೈ ಕೆಲಸ ಕೊಡ್ರಿ ಅಂತಂತೇಳಿ ನಮ್ಮ ಭಾಗದ ಹೆಣ್ಮಕ್ಳೆಲ್ಲ ಕೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸ್ಪಂದಿಸಿ ಕೆಲವು ದಿನಗಳಲ್ಲಿ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಕ್ಕಂಥ ಅಪಾರಲ್ ಪಾರ್ಕನ್ನು ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ
ನನ್ನ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿರಿ. ನಿಮ್ಮ ಒಂದು ಋಣವನ್ನು ತೀರಿಸ್ತಕ್ಕಂಥ ಒಂದು ಸಣ್ಣ ಅವಕಾಶ ನನಗೆ ಕೊಟ್ಟಿದ್ದೀರಿ. ಈ ಒಂದು ಅವಕಾಶವನ್ನು ಪಡೆದು ಅದನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೀವಿ. ಹಾಗೆಯೇ ಎಲ್ಲ ತಾಯಂದಿರ ಮುಖದಲ್ಲಿ ಇವತ್ತು ಆಗಲೇ ಸಿದ್ದರಾಮಯ್ಯನವರು 5 ಭಾಗ್ಯಗಳನ್ನು ಕೊಟ್ಟು ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಒಂದು ಪಾಲಾಗಿ ಇನ್ನೂ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಮತ್ತು ಅವ್ರ ಜೀವನಕ್ಕೆ ಒಂದು ಭದ್ರತೆ ಒದಗಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲ ಹಂಗೇನಿಲ್ಲ ರಿಸಲ್ಟ್ ಮಾಡ್ತಾನ ಆಗದಲ್ಲ ಬರ್ರಿ ಮೆಂಬರ್ಸ್ ಎಲ್ಲ ಬರ್ರಿಯಪ್ಪ. ಮೆಂಬರ್ಸ್ ಎಲ್ಲ ಬರ್ರಿಯಪ್ಪ ಎಲ್ಲ ಹಿರಿಯರು. बोलो केशर महाराज के, गौरी गणेश महाराज के, गुंडमुक्त महाराज के, रामेश्वर महाराज के, शिव सांबरे नमः पार्वती पति शिव हर हर महादेव. ओम सीताते सोनेसा प्रभाचार्य तगत मगोन्द्रतमुते आरवत्म कुरुसंबतो सुभारिणा सर्वसुंदरे रसमतकुद्धते. ओम सीताते सोनेसा प्रभाचार्य तगत मगोन्द्रतमुते आरवत्म कुरुसंबतो सुभारिणा सर्वसुंदरे रसमतकुद्धते. इति कंकणं बध्यातो
ಈ ಕಡೆ ಹೊರಗೆ ತಗೊಂಡ್ಬಂದು ಇದೊಂದು ಮಾಡ್ಬೇಕೇನಪ್ಪ? ಸ್ವಲ್ಪ ಕಡೆ ಬರ್ಬೇಕು, ಈ ಕಡೆ ಪ್ರತಿ ದಿನ ಕೂಡ ನಮ್ದು ತಂದಿರ್ಬೇಕು. ನಾನು ಇವತ್ತಿಲ್ಲಿ ನೆಮ್ಮದಿಯಾಗಿದ್ದೀನಿ ಅಂದರೆ ನಮ್ಮ ದೇಶ ನಮಗೆ ಅನ್ನ ಹಾಕೋ ರೈತ ಮತ್ತು ನಮ್ಮ ದೇಶ ಕಾಯ್ತಕ್ಕಂಥ ಯೋಧ ಅವರಿಬ್ಬರಿಂದ ನಾನು ಅವ್ರಿಗೆ ದಿನ ಬೆಳಗಾದರೆ ನಾವು ಒಂದು ಪ್ರಾರ್ಥನೆ ಮಾಡೋ ಮೂಲಕ ಅವ್ರಿಗೆ ಒಳ್ಳೇದಾಗಲಿ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಇವತ್ತು ನನಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟಾರೆ, ಅವ್ರಿಗೆ ಒಳ್ಳೇದಾಗಲಿ. ದಿನ ಬೆಳಗಾದರೆ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ಗುರುಗಳು ಗೌರವ ಕೊಡಬೇಕು, ಯಾವತ್ತೋ ಒಂದಿನ ನಿಮ್ಮನ್ನ ಮೇಲೆ ಕರ್ಕೊಂಡು ಗೊತ್ತಾಯ್ತಾ? ಎಲ್ಲರೂ ಚೆನ್ನಾಗಿ ಓದಬೇಕು. ರಿಸಲ್ಟ್ ನಾನು ಬಂದ ನೆಕ್ಸ್ಟ್ ಇಯರ್ ಬರ್ತೀನಿ. ರಿಸಲ್ಟ್ ಯಾರ್ಯಾರು ಫೇಲ್ ಆಗಿರ್ತೀರಿ ಬಂದು ಅವ್ರು ಮಾತಾಡ್ಸ್ತೀನಿ. ಯಾರು ಫೇಲ್ ಆಗ್ತೀರಪ್ಪ? ಯಾರ್ಯಾರು ಪಾಸ್ ಆಗ್ತೀರಿ? ಯಾರು ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್ನೇ ಪಾಸ್ ಆಗ್ಬೇಕು. ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ಎಲ್ಲರೂ. ಹಂಗಾದ್ರೆ ನಾನು ಇಷ್ಟೊತ್ತು ಹೇಳಿದ್ ನಿಮ್ ತಲೆ ಹೋಗಿಲ್ಲ ಅಂತ ಅರ್ಥ ಆಯ್ತು. ಯಾರಿಗೂ ಹೋಗಿಲ್ಲ ತಲೆ ಎಲ್ಲರೂ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರಲ್ಲ. ನೆಕ್ಸ್ಟ್ ಇಯರ್ ಇಡೀ ಬಳ್ಳಾರಿ ಜಿಲ್ಲೆಲ್ಲ ನಮ್ಮ ಕರ್ನಾಟಕದಾಗೆ ನಮ್ಮ ತಾಲೂಕು ಫಸ್ಟ್ ಬರ್ಬೇಕು. SLC ರಿಸಲ್ಟ್ ನಲ್ಲಿ ಫಸ್ಟ್ ಬರ್ಬೇಕು. ಅದಕ್ಕೆ ನಮ್ಮ ಅಕ್ಕಿ ಸಾರ್ ಕೂಡ ತುಂಬಾ ಶ್ರಮ ವಹಿಸ್ತಿದ್ದಾರೆ. ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟು ಎಲ್ಲ ಮಕ್ಕಳು ಒಂದು ಶಿಕ್ಷಣ ಕಲಿಕೆ ಗುಣಮಟ್ಟ ಉತ್ತಮಪಡಿಸಬೇಕಂತ ಕಷ್ಟಪಡ್ತಾ ಇದ್ದಾರೆ. ನೀವು ಕೂಡ ಅವ್ರ ಜೊತೆಗೆ ಅಷ್ಟೇ ಸಹಕಾರ ಕೊಟ್ಟು ನೀವು ಕೂಡ ಶ್ರಮ ಪಟ್ಟು ಓದ್ಬೇಕು. ಗೊತ್ತಾಯ್ತಾ? ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಹೇಬ್ರೆ, ಇದು 3 MHU ಅನ್ನೋ ಮೊಬೈಲ್ ಹೆಲ್ತ್ ಯೂನಿಟ್ ಅನ್ನ ಇವತ್ತು ಸಾಹೇಬ್ರು ಮೇಡಮ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಸುಮಾರು 9 ಹಳ್ಳಿಗಳಲ್ಲಿ ಹೋಗ್ತದೆ. ಒಂದೊಂದು MHU ನಲ್ಲಿ 5 ಜನ ಸ್ಟಾಫ್ ಇರ್ತಾರೆ. ಒಂದು ಕ್ವಾಲಿಫೈಡ್ MBBS ಡಾಕ್ಟರ್, ಒಂದು ಫಾರ್ಮಾಸಿಸ್ಟ್, ಒಂದು ಲ್ಯಾಬ್ ಟೆಕ್ನಿಷಿಯನ್, ಒಂದು ಡ್ರೈವರ್ ಕಮ್ ಅಟೆಂಡರ್, ಒಂದು ಸೋಷಿಯಲ್ ಮೊಬೈಲೈಸರ್ ಇರ್ತಾರೆ. ಮತ್ತೆ ಟ್ಯಾಬ್ಲೆಟ್ಸ್ ಇರ್ತವೆ. ಇದೇನಂದ್ರೆ ಅಲ್ಲಿ ಜನ ಇಲ್ಲಿ CHC ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಬರುವಾಗಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಅವರು ಡೋರ್ ಸ್ಟೆಪ್ ಹತ್ರ ಹೋಗಿ ಸೀನಿಯರ್ ಸಿಟಿಜನ್ಸ್ ಯಾರು ಇರ್ತಾರೆ, ಬೆಡ್ ರಿಡನ್ ಪೇಷಂಟ್ಸ್, ಅವ್ರಿಗನ್ನ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಉಚಿತವಾಗಿ ಟ್ಯಾಬ್ಲೆಟ್ಸ್ ಅನ್ನು ಕೊಡುವ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. BP, ಶುಗರು ಎಲ್ಲ ಟೆಸ್ಟಿಂಗ್ ಅನ್ನು ಫ್ರೀ ಆಗಿ ಮಾಡ್ತಾರೆ. ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಇರ್ತವೆ. ಅದರಲ್ಲಿ ಮೆಡಿಸಿನ್ಸ್ ಫ್ರೀ ಆಫ್ ಕಾಸ್ಟ್ ಅನ್ನು ಕೊಡ್ತಾರೆ. ಒಂದೊಂದು MHU ಕಡೆಯಿಂದ ಪ್ರತಿ ವರ್ಷ 50 ಲಕ್ಷ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ 3 MHU ಕಡೆಯಿಂದ 1.5 ಕೋಟಿಯನ್ನು ನಾವು ಈ ಸಂಡೂರು ಭಾಗದಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಸುಮಾರು ಇಲ್ಲಿ 31 ಹಳ್ಳಿಗಳಲ್ಲಿ ಇದ್ದಾವೆ. ಒಂದೊಂದು ಆ ಥರ ಇದ್ದಾವೆ. ಒಂದು MHU 31 ವಿಲೇಜ್, ಒಂದು ವಿಲೇಜ್ 27 ವಿಲೇಜ್, ಒಂದು MHU 30 ವಿಲೇಜಸ್. ಆ ಥರ 3 ವೆಹಿಕಲ್ಸ್ ಒಂದೊಂದು ಪ್ಲಾನ್ ಇದೆ. ಈ ನಿಮ್ಮ ಹತ್ರ ಈಗ ಉದ್ಘಾಟನೆ ಮಾಡಿದ ಸಂಡೂರು ಹಳ್ಳಿಗಳಲ್ಲೂ, ಮತ್ತೆ ಎನರ್ಜಿ ಹಳ್ಳಿಗಳಲ್ಲೂ, ಮತ್ತೆ ಮೈನ್ಸ್ ವಿಲೇಜ್ಗಳಲ್ಲಿ ಈ ತರ 3 ವೆಹಿಕಲ್ಸ್ ಹೋಗ್ತಾವೆ. ಅದು ಉಳಿಕೆಲ್ಲ